ಬಿಡದೆ ಶಾಪದ ಹಾಗೆ ಕಾಡ್ತಾ ಇರೋ ಸಮಸ್ಯೆಗಳಿಗೆ, ಮಾಟ ಮಂತ್ರಗಳ ಪ್ರಭಾವದಿಂದ ಹಾಳಾದ ಜೀವನಕ್ಕೆ, ದುಷ್ಟಶಕ್ತಿಗಳಿಂದ ಆಗ್ತಾ ಇರೋ ತೊಂದರೆಗಳಿಗೆ ಪರಿಹಾರ ಸಿಗುವಂತಹ ಒಂದು ಕುತೂಹಲಕಾರಿ ಜಾಗಕ್ಕೀಗ ನಮ್ಮ ಪ್ರಯಾಣ. ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇದ್ದಾನೆ. ಹಾಗಂತ ನಂಬಿದ್ರೂ ಕೂಡ ಕೆಲವೊಂದು ವಿಶೇಷ ಸಮಸ್ಯೆಗಳನ್ನ ಇಂಥ ದೇವರೇ ಪರಿಹರಿಸ್ತಾನೆ ಅಂತ ಅಲ್ಲಿಗೆ ಹೋಗ್ತಾರೆ. ಸತ್ಯಂ ಶಿವಂ ಸುಂದರಂ ತಂಡಕ್ಕೆ ಅಂಥ ಒಂದು ವಿಶೇಷ ಸ್ಥಳದ ದರ್ಶನ ಆಗತ್ತೆ. ಸರ್, ನಮಗೆ ನಮ್ಮ ಮನೆ ಹತ್ರ ಪಾಠ ಮಾಡಿಸೋಕೆ ನಮ್ಮ ಆಗದಿರೋ ಬೇಕಾದಷ್ಟು ಜನ ಇದ್ದಾರೆ. ಸಂಬಂಧ ಒಳಗೆ ಆಗದಿರೋರು ಇಪ್ಪರಿತಾ ಇದ್ದಾರೆ. ಮನೆಯ ಮುಂದ್ಗಡೆ ಮಾಟ ಮಾಡಿ ಹಾಕ್ತಾರೆ. ನಿಂಬೆಹಣ್ಣು, ಮಡಕೆ ಎಲ್ಲ ಹಾಕ್ತಾರೆ, ತೆಂಗಿನಕಾಯಿ ಎಲ್ಲ ಹೊಡಿತಾರೆ. ನಾನು ಈ ಅಮ್ಮನ ಕೈ ಮುಗಿಬಿಡ್ರೆ ನನಗೇನಾಗಿಲ್ಲ. ಹೌದು, ನಮ್ಮಲ್ಲಿ ದೈವ ಶಕ್ತಿಯ ನಂಬಿಕೆ ಎಷ್ಟು ಬಲವಾಗಿದೆಯೋ ಕ್ಷುದ್ರ ಶಕ್ತಿಯ ನಂಬಿಕೆ ಅದಕ್ಕಿಂತ ಹೆಚ್ಚಾಗಿದೆ. ಮಾಟ ಮಂತ್ರ, ಯಂತ್ರ, ತಂತ್ರ ಮೊದಲಾದ ಕ್ಷುದ್ರ ವಿದ್ಯೆಗಳಿಂದ ಎಷ್ಟೋ ಜನಗಳ ಜೀವನವೇ ಹಾಳಾಗಿದೆ. ಕುಟುಂಬಗಳೇ ಸರ್ವನಾಶವಾಗಿದೆ. ಇಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಹೆಸರಾಗಿರೋ ದೇವತೆಯೇ ಉಕ್ಕುಡದ ಮಾರಮ್ಮ. ಮಾಟ, ಕಣ್ಣೆಸರು, ಏನೋ ನಮ್ಮ ಇಳಿಸ್ಬಿಟ್ಟು ಮಣ್ಣು ಯಾರ ಎತ್ಬಿಟ್ಟು ಮಾಟ ಮಾಡಿಸ್ತಾರೆ. ನಮ್ಮ ಕೂದಲು ನಡ್ಕೊಂಡು ಹೋದ್ರೆ ಪಾದ ಮಣ್ಣಿದ್ರು ಎತ್ಕೋತಾರೆ, ಮಾಟ ಮಾಡಿಸ್ಕೋತಾರೆ. ಹೌದು, ಇಂಥ ಒಂದು ಸಮಸ್ಯೆಯಿಂದ ಮನೆಯಲ್ಲಿ ನಡಿಬೇಕಾಗಿರೋ ಮದುವೆನೇ ನಿಂತು ಹೋಗೋ ಪ್ರಸಂಗ ಬಂದಿದ್ದು ಈ ಲಕ್ಷ್ಮಣ್ ಅವರ ಕುಟುಂಬದಲ್ಲಿ. ಅದೇ ಇವಾಗ ನಮ್ಗೇನಂತ ಹೇಳಿದ್ರೆ ದುಡ್ಡು ಒಂದು ಪೈಸಾನು ಇರಲಿಲ್ಲ ಸರ್. ಚಾರ್ಜ್ಗೆ ಊರಿಗೆ ಹೋಗ್ಬೇಕಾದ್ರೆ ಬೇರೆಯವ್ರ ಹತ್ರ 50 ರೂಪಾಯಿ ಸಾಲ ಇಸ್ಕೊಂಡು ಹೋಗಿದ್ದು. ಆಗ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ಹೋದಾಗ ಇವತ್ತು ಮಾತುಕತೆ ಆಡೋದು ಬೇಡ, ನೆಕ್ಸ್ಟ್ ವರ್ಷನೇ ಇಟ್ಕೊಳ್ಳಿ ಅಂದ್ಬಿಟ್ಟು ಕರೆಸಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ಮಾತುಕತೆ ಎಲ್ಲ ಮಾತೇ ಆಡ್ಬಿಟ್ರು. ಆವಾಗ ದುಡ್ಡು ಕಾಸು ಏನು ಒಂದು ಪೈಸಾನು ಇರಲಿಲ್ಲ ಸರ್. ಆವಾಗ ತುಂಬ ತೊಂದರೆಯಲ್ಲಿದ್ದೆ. ಈ ಲಕ್ಷ್ಮಣ್ ಅವರಿಗಿದ್ದ ಒಬ್ಬಳೆ ಮಗಳಿಗೆ ಮದುವೆ ಮಾಡಬೇಕು ಅನ್ನೋದು ಕನಸು ಮಾತ್ರವಲ್ಲ, ಜವಾಬ್ದಾರಿಯೂ ಆಗಿತ್ತು. ಆದರೆ ಕಡು ಬಡತನ. ಇಂಥ ಸಂದರ್ಭದಲ್ಲಿ ಬಿಡೋಕಾಗದೇ ಇರೋ ಒಂದು ಸಂಬಂಧ ಬರುತ್ತೆ. ಇನ್ನ ತಡ ಮಾಡೋದು ಬೇಡ. ಮುಂದಿನ ತಿಂಗಳೇ ಒಂದು ಒಳ್ಳೆ ಮುಹೂರ್ತ ಇದೆಯಂತೆ. ಆ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡೋಣ, ಏನಂತೀರಾ? ಆಯ್ತಾಯ್ತು, ಆದಷ್ಟು ಬೇಗ ಮುಗಿಸ್ಬಿಡೋಣ. ಯಾವತ್ತಿದ್ರೂ ಮಗಳ ಮದುವೆ ಮಾಡಬೇಕು ಅಂತ ಗೊತ್ತೇ ಇದ್ದ ಲಕ್ಷ್ಮಣ್ ಹಣಕ್ಕಾಗಿ ಒಂದು ಚೀಟಿ ಹಾಕಿದ್ರು. ಆ ಹಣವನ್ನೇ ನಂಬ್ಕೊಂಡು ಮದುವೆ ತಯಾರಿ ಮಾಡ್ತಾರೆ. ಮದುವೆ ಡೇಟ್ ಕೂಡ ಫಿಕ್ಸ್ ಆಯಿತು. ಆದರೆ ಹಣ ಕೊಡ್ತೀನಿ ಅಂದವರು ಕೈ ಕೊಟ್ಟಾಗ ಇವರ ಪರಿಸ್ಥಿತಿ ಏನಾಗಬೇಡ. ನಿಜವಾಗಿ ಎಲ್ಲರೂ ಮನೆ ಫ್ಯಾಮಿಲಿನೇ ಕೂತು ಹತ್ಬಿಟ್ಟಿದ್ದೀವಿ ಸರ್. ಆ ಥರ ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ. ಏನಂದರೆ ಮದುವೆ ಆಗದೆ ಹೋದರೆ ಇಲ್ಲಿ ಮನೇಲಿ ಎಲ್ಲ ಕಡೆನೂ ಹೇಳ್ಕೊಬಂದ್ಬಿಟ್ಟಿದ್ದೀವಿ. ಇದರಲ್ಲೇ ಮದುವೆ ಮಾಡ್ತೀವಿ, ಈ ತಿಂಗಳಲ್ಲೇ ಮದುವೆ ಮಾಡ್ತೀವಿ. ಇಲ್ಲ ಅಂದರೆ ಎಲ್ಲರ ಮುಂದೆನೇ ಮಾನ ಮರ್ಯಾದೆ ಹೋಗುತ್ತಲ್ಲ, ಆ ಥರ ಪ್ರಶ್ನೆಗಳು ನಮಗೆ ಮನೇಲಿ ಎಲ್ಲರಿಗೂ ಕೂಡ ಶುರು ಹತ್ಕೊಂತು. ಏನ್ರಿ ಈಗ ಸುಮ್ಮನೆ ಕುತ್ಕೊಂಡ್ರೆ ಹೇಗ್ರಿ? ಮದುವೆ ಬೇರೆ ಹತ್ರ ಬರ್ತಿದೆ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಏನು ವ್ಯವಸ್ಥೆ ಮಾಡಲಿ? ನಾನು ಯಾರನ್ನಾದ್ರೂ ಸಾಲ ಕೇಳ್ತಾ ಇದ್ದೀನ? ನಾನು ಕೊಟ್ಟಿರೋ ದುಡ್ಡನ್ನೇ ವಾಪಸ್ ಕೊಡ್ತಾ ಇಲ್ಲ. ಮಗಳು ಮದುವೆಗಾಗಲಿ ಅಂತ ಚೀಟಿ ಹಾಕ್ಕೊಂಡಿದ್ದೆ, ಆ ಚೀಟಿಯನ್ನು ಹೊತ್ಕೊಂಡು ಓಡೋಗವನೆ. ನಮಗೆ ಯಾಕೆ ಈಗ ಆಗ್ತಾ ಇದೆ? ನಾನು ನಿಮ್ಗೆ ಅವತ್ತೇ ಹೇಳಿದೆ, ಯಾರಾದರೂ ಒಬ್ರು ಜ್ಯೋತಿಷ್ಯನ ನೋಡ್ಕೊಂಬನ್ನಿ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಹೋಗಿದ್ದೆ ಕಣೆ, ನಮ್ಗಾಗದವ್ರು ಯಾರೋ ಮಾಟ ಮಂತ್ರ ಮಾಡ್ಸೋರಂತೆ. ನಮಗೆ ಯಾಕ್ರಿ ಈ ಗತಿ? ಈ ಥರ ಆಗ್ಬಿಟ್ರೆ ನನ್ನ ಮಗಳು ಮದುವೆ ಹೇಗ್ರಿ ಮಾಡೋದು? ಅವಳ ಗತಿ ಏನಾಗಬೇಡ. ಏನೋ ಎಲ್ಲ ದೇವರೇ ನೋಡ್ಕೊಳ್ತಾನೆ. ಯಾಕೆ ಇಂಥ ಸಮಸ್ಯೆ ಎದುರಾಗತ್ತೆ? ಸರಾಗವಾಗಿ ನಡಿಬೇಕಾದ ಶುಭ ಕಾರ್ಯಕ್ಕೆ ಯಾಕೆ ಅಡ್ಡಿ ಆತಂಕ ಬರುತ್ತೆ? ಆಗ ಯಾರನ್ನು ಕೇಳಿದಾಗ ಇವರಿಗೆ ಗೊತ್ತಾಗಿದ್ದು ಮಾಟ ಮಾಡಿದ್ದಾರೆ ಅನ್ನೋ ವಿಚಾರ.
ಯಾರು ನಮ್ಗೆ ಈ ಥರ ಮದುವೆ ಸಂದರ್ಭ ತುಂಬಾ ತೊಂದರೆ ಆಯಿತು. ನಮ್ಗೆ ಯಾರೋ ಆಗದೆ ಇರೋವಂಥವ್ರು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಹೇಳಿದ್ರು, ಅಲ್ಲಿ ನೀವು ತಡೆ ಅಂತ ಓಡಿಸ್ತಾರೆ ಅಂತ ಹೇಳಿದ್ರೆ ಇರುತ್ತೆ, ಅಲ್ಲಿ ಹೋಗಿ ನೀವು ಆ ತಡೆ ಓಡಿಸಿ ಇಡೀ ಫ್ಯಾಮಿಲಿ ಎಲ್ಲ ನಿಮಗೆ ಎಲ್ಲದಕ್ಕೂ ಕೂಡ ನಿಮಗೆ ಇದರಲ್ಲಿ ಏನೇ ಮಾಟ ಮಂತ್ರ ಏನೇ ಆಗಿದ್ರು ನಿಮಗೆ ಎಲ್ಲದರಲ್ಲೂ ಇದಾಗುತ್ತೆ. ನೀವು ಯಾವುದೇ ಥರ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಅದು ಈ ಮಾಟ ಅನ್ನೋದು ಇಡೀ ಕುಟುಂಬಕ್ಕೆ ಶಾಪವಾಗಿ ಕಾಡುತ್ತೆ. ಈ ಶಾಪ ವಿಮೋಚನೆ ಹೇಗೆ ಅಂತ ಯೋಚಿಸ್ತಿದ್ದ ಲಕ್ಷ್ಮಣ್ ಅವರಿಗೆ ಉಕ್ಕುಡದ ಮಾರಮ್ಮನ ಶಕ್ತಿಯ ಬಗ್ಗೆ ಗೊತ್ತಾಗತ್ತೆ. ಅವರು ತಡ ಮಾಡದೆ ಈ ಕ್ಷೇತ್ರಕ್ಕೆ ಬರ್ತಾರೆ. ಮಾರಮ್ಮ ದೇವಿಯ ಈ ಕ್ಷೇತ್ರದಲ್ಲಿ ವಾರದಲ್ಲಿ 3 ದಿನ ಅಂಥ ವಿಶೇಷ ನಡೆಯುತ್ತೆ. ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ಇಲ್ಲಿ ಸಾವಿರಾರು ಜನ ಸೇರ್ತಾರೆ. ಇವರಲ್ಲಿ ಸಾಕಷ್ಟು ಜನರ ಸಮಸ್ಯೆ ಒಂದೇ, ಮಾಟ ಮಂತ್ರದ ಶಾಪ. ಇದನ್ನ ಪರಿಹಾರ ಮಾಡೋದಕ್ಕಾಗಿಯೇ ಇಲ್ಲಿ ತಡೆ ಹೊಡೆಯೋ ವಿಶೇಷ ಪದ್ಧತಿ ಚಾಲ್ತಿಯಲ್ಲಿದೆ. ಇಲ್ಲಿ ಕುಡಿಕೆ ತಡೆ ಒಡಿಸೋವಂಥದ್ದು ಇರ್ತದೆ. ಅದು ತಡೆ ಒಡ್ಸೋಕ್ಕೆ ಇದು ತೀರ್ಮಾನ ಮಾಡ್ತಾರೆ. ತಿರ್ಗಾ ಮೊಟ್ಟೆ ಒಡಿಸೋವಂಥದ್ದು. ಈ ಮೊಟ್ಟೆ ಒಡಿಸೋ ವಿಧಾನ ಈ ತಲೆ ಬಳಸಿ ಒಬ್ಬ ಮನುಷ್ಯನಿಗೆ 10 ಬಾರ್ ಬಿಡ್ತು, 100 ಬಾರ್ ಬಿಡ್ತು, 1000 ಬಾರ್ ಬಿಡ್ತು, 1 ಕೋಟಿ ಬಾರ್ ಬಿಡ್ತು ಅಂದ್ಬಿಟ್ಟು ಮೊಟ್ಟೆ ಎಸಿತಾರೆ. ಅದು ದಿಷ್ಟಿ ಪರಿಹಾರ ಅಂದ್ಬಿಟ್ಟು. ಮಾಟ, ಮಂತ್ರ, ಮದ್ದು, ದೃಷ್ಟಿ ಮುಂತಾದ ದುಷ್ಟ ಶಕ್ತಿಗಳ ನಿವಾರಣೆಗಾಗಿ ಇಲ್ಲಿ ತಡೆ ಹೊಡೆಯೋ ಪದ್ಧತಿ ಇದೆ. ಈ ಹರಕೆ ತೀರ್ಸೋರು ಮೊದಲು ದೈವ ಸನ್ನಿಧಿಗೆ ಬಂದು ಪೂಜೆ ಮಾಡ್ತಾರೆ. ಆ ನಂತರ ಇಲ್ಲಿರೋ ಸಾಲು ಸಾಲು ಅಂಗಡಿಗಳಲ್ಲಿ ತಡೆ ಹೊಡೆಯೋ ಸಾಮಾನುಗಳಿರೋ ಬುಟ್ಟಿಯನ್ನ ತಗೋತಾರೆ. ಇದರಲ್ಲಿ ತೆಂಗಿನಕಾಯಿ, ನಿಂಬೆಹಣ್ಣು, ಮೊಟ್ಟೆ, ಬಳೆ, ವೀಳ್ಯದೆಲೆ ಮುಂತಾದ ವಸ್ತುಗಳಿರ್ತವೆ. ಆ ನಂತರ ದೇವಸ್ಥಾನದ ಕಲ್ಯಾಣಿಗೆ ಹೋಗ್ತಾರೆ. ಆ ಕೆರೆಯಲ್ಲಿ ಅರ್ಚಕ ಬಳಗದ ವ್ಯಕ್ತಿಗೆ ವೀಳ್ಯದೆಲೆ ಕೊಡ್ತಾರೆ. ಅವರು ಅದನ್ನ ನೀರಲ್ಲಿ ಮುಳುಗಿಸಿ ನೀರಿನ ಕಲ್ಲು ಮಣ್ಣನ್ನ ಮೆಟ್ಟಿಲ ಮೇಲೆ ಹಾಕ್ತಾರೆ. ಅದನ್ನ ಕಾಲಿನಿಂದ ನೀರಿಗೆ ತಳ್ಳಬೇಕು. ಇದು ಕಟ್ಟೆ ಹೊಡೆಯೋ ಪದ್ಧತಿ. ಇದಾದ ನಂತರ ತಡೆ ಹೊಡೆಯೋ ಸ್ಥಳಕ್ಕೆ ಹೋಗಬೇಕು. ಇಲ್ಲಿ ಒಂದ್ ಕಡೆ ಮೊಟ್ಟೆಯಲ್ಲಿ ದೋಷ ಪೀಡಿತರಿಗೆ ನಿವಾಳಿಸಿ ಹಿಂದಕ್ಕೆ ಎಸೆತಾರೆ. ಇನ್ನೊಂದು ಕಡೆ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ನಿಂಬೆ ಹಣ್ಣು ಇಡ್ತಾರೆ. ಯಾರು ತೊಂದರೆಯಲ್ಲಿರ್ತಾರೋ ಅವರು ಅದನ್ನ ದಾಟಬೇಕು. ದಾಟಿದ ನಂತರ ಅರ್ಚಕರ ಕಡೆಯ ವ್ಯಕ್ತಿ ಅದನ್ನ ಕಲ್ಲಿನಿಂದ ಜಜ್ತಾರೆ. ಇದು ಇಲ್ಲಿನ ತಡೆ ಹೊಡೆಯೋ ಪದ್ಧತಿ. ಇಷ್ಟಾದ್ಮೇಲೆ ಮತ್ತೊಮ್ಮೆ ದೇವರಿಗೆ ಕೈ ಮುಗಿದು ಪ್ರಸಾದ ತಗೋಬೇಕು. ಇಲ್ಲಿಗೆ ಅದೆಂಥ ಮಾಟ ಮಂತ್ರ ಇದ್ರೂ ಪರಿಹಾರ ಆಗತ್ತೆ. ಮಗಳ ಮದುವೆ ನಿಂತು ಹೋಗೋ ಸಂದರ್ಭದಲ್ಲಿ ಈ ಲಕ್ಷ್ಮಣ್ ಕೂಡ ಕೊನೆಗೆ ಬಂದು ಮಾಡಿದ ಸೇವೆ ಇದು. ಮದುವೆನೇ ಸಹ ನಡೀತು. ಎಲ್ಲ ಪ್ರತಿ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಸುಖ ಆಯಿತು. ಆಮೇಲಿಂದ ನಾವು ಈಗ ಒಳ್ಳೆ ಜಾಬ್ ಕೂಡ ನಮ್ಗೆ ಆಯಿತು. ಈಗ ಫ್ರೆಂಡ್ಲಿ ಮೋಟಾರ್ಸ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲೇ ಅಲ್ಲೇ ನಮ್ಗೆ ಜಾಬು ಕೂಡ ಆಗಿದೆ. ಎಲ್ಲದಕ್ಕೂ ನಾವು ಈ ದೇವಿ ನಂಬಿದ್ದಕ್ಕೂ ಯಾವುದೇ ಥರ ಮೋಸನೂ ಆಗಲಿಲ್ಲ. ಇಲ್ಲಿವರೆಗೆ ಎಷ್ಟೋ ದೇವ್ರುಗಳನ್ನ ನಂಬಿದ್ದಕ್ಕೆ ಇದೊಂದು ದೇವ್ರ ಮಾತ್ರ ನಿಜವಾಗ್ಲೂ ನಮಗೆ 100% ಸಕ್ಸಸ್ ಕೊಟ್ಟಿದೆ ಅಂತ ನನ್ನ ಲೈಫ್ ಕಂಡು ಅರಕೆ ಮಾಡ್ಕೊಂಡ್ಮೇಲೆ ನಮಗೆ ತುಂಬ ಅಂದರೆ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಒಳ್ಳೇದಾಗೈತೆ. ಅಷ್ಟು ಯಾವ್ಯಾವುದು ಆಗಲ್ಲ ಅಂತಿದ್ದು ಎಲ್ಲ ಕಂಪ್ಲೀಟ್ ಆಗಿ ನನಗೀಗ ಒಂದು ಸಂತೋಷವಾಗಿ ನನಗೆ ಅಷ್ಟು ಆ ತಾಯಿ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ವರ್ಷಕ್ಕೊಂದ್ಸಲ ಜಾತ್ರೆಗೆ ಸೇರೋ ಜನ ಇಲ್ಲಿ ವಾರಕ್ಕೆ 3 ಸಲ ಸೇರ್ತಾರೆ ಅಂದ್ರೆ ಉಕ್ಕುಡ ಮಾರಮ್ಮನ ಶಕ್ತಿ ಅರ್ಥ ಆಗತ್ತೆ. ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ಇವತ್ತಿಗೂ ಇಲ್ಲಿ ಪೂಜೆ ಮಾಡೋದು ಬೆಸ್ತರ ಕುಟುಂಬ. ಇದಕ್ಕೊಂದು ಆಶ್ಚರ್ಯಕರವಾದ ಹಿನ್ನೆಲೆನೂ ಇದೆ.